ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾನು 1 BHK ಹಾಗೂ ಸ್ಟುಡಿಯೋ ರೂಮ್ಸ್ ಹೇಗಿರುತ್ತೆ, ಅದರಲ್ಲಿ ಏನೇನು ಫೆಸಿಲಿಟಿ ಇರುತ್ತೆ, ಯಾವ ಥರ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡಿದೆ. ಈ ನನ್ನ ಬ್ಲಾಗಲ್ಲಿ ಫ್ಲೋಟಿಂಗ್ ಹೌಸ್ ಯಾವ ಥರ ಇರುತ್ತೆ ಹಾಗೂ ನಾವು ಕೇರಳದಲ್ಲಿ ಕೆಲವೊಂದು ಫೇಮಸ್ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ. ಅಂದರೆ ಒಂದು ಫಿಶ್ ಮಾರ್ಕೆಟ್ ಆಗ್ಬೋದು, ಹಾಗೆ ಇನ್ನೂ ಕೆಲವೊಂದು ಆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನನ್ನ ಈ ಒಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ನಾನು ಹೇಳಿದಾಗೆ ಫ್ಲೋಟಿಂಗ್ ಹೌಸ್ ಅಂದರೆ 24 hours ಇದು ವಾಟ್ರ್ ಮೇಲೇ ಇರೋವಂಥದ್ದು. ಇಲ್ಲಿ ನಾವು ಒಳಗಡೆ ಬಂದಾಗ ಕಂಪ್ಲೀಟ್ ನಾವೊಂದು ರೂಮ್ ಹೇಗಿರುತ್ತೋ ಮನೆಯಲ್ಲಿ ಒಂದು ಮನೆ ಹೇಗಿರುತ್ತೋ ಆ ಒಂದು ಇದರಲ್ಲೇ ಅವರು ಇದನ್ನು ಕ್ರಿಯೇಟ್ ಮಾಡಿದರು. ಕಂಪ್ಲೀಟ್ ವಾಶ್ರೂಮ್ ಇರ್ಬೋದು, 2 ರೂಮ್ಸ್ ಇತ್ತು ಇಲ್ಲಿ. ಅಂದರೆ ಒಂದು 4 adults ಸ್ಟೇ ಆಗೋಷ್ಟು ಸ್ಪೇಸ್ ಅವೈಲಬಿಲಿಟಿ ಇಲ್ಲಿತ್ತು. ಒಳಗಡೆ ಒಂದು ರೂಮು, ಅದ್ರ ಜೊತೆಗೆ ಆಚೆ ಕಡೆ ಒಂದು ಸಹ ಬೆಡ್ ಕಾಟ್ ಇತ್ತು. ಇದು ಬಂದ್ಬಿಟ್ಟು ಒಂದು ವ್ಯೂ ಪಾಯಿಂಟ್ಗೆ ಇಲ್ಲಿಂದ ನಾವು ನೋಡಿದಾಗ ಆ ನೀರು ಕಂಪ್ಲೀಟ್ ನಮಗೆ ಆ ಒಂದು ಏನಿದೆ ಬ್ಯಾಕ್ ವಾಟರ್ ಅದೆಲ್ಲನೂ ಇಲ್ಲಿಂದ ಕಾಣಿಸುತ್ತೆ. ನೈಟ್ ಟೈಮ್ಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ನೋಡೋದಕ್ಕೆ. ಅದಾದಮೇಲೆ ಇಲ್ಲಿ ಒಂದು ಎಂಟ್ರೆನ್ಸಲ್ಲಿ ಇದು ಒಂದು ಹಾಲ್ ಕಮ್ ರೂಮ್ ಥರ. ಇಲ್ಲಿ ಎಲ್ಲನೂ ಒಂದು ಟಿ ವಿ ಆಗ್ಬೋದು, ಕಾಫಿ ಟೀಗೆ ಕಂಪ್ಲೀಟ್ ನಾವೇನು ರೂಮಲ್ಲಿ ನಿಮ್ಗೆ ಹೇಳಿದ್ನೋ ಆ ಒಂದೆಲ್ಲ ಫೆಸಿಲಿಟಿ ಸಹ ಇಲ್ಲಿತ್ತು. ಬಟ್ ನಮ್ಮ ಬ್ಯಾಡ್ ಟೈಮ್ ಏನಂದರೆ ನಮಗೆ ಈ ಒಂದು ಫ್ಲೋಟಿಂಗ್ ಹೌಸಲ್ಲಿ ಯಾವುದೇ ಥರ ರೂಮ್ ಅವೈಲಬಿಲಿಟಿ ಇರಲಿಲ್ಲ. ನಾವು ಬುಕ್ ಮಾಡಿಕೊಂಡಾಗ ಕಂಪ್ಲೀಟ್ ಫಿಲ್ ಆಗೋಗಿತ್ತು. ಸೊ ನಮಗೆ ಅದಕ್ಕೋಸ್ಕರ ಇಲ್ಲಿ ಸ್ಟೇ ಆಗೋದಕ್ಕಾಗಲಿಲ್ಲ. ಬಟ್ ನಾನು ಅಲ್ಲಿ ಅವ್ರನ್ನ ಕೇಳಿದೆ, ಈ ಥರ ನಾನು ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ನೋಡಬೇಕು, ನೆಕ್ಸ್ಟ್ ಡೇ ನಾವು ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅಂದಾಗ ಅವರು ಓಕೆ, ಒಂದು ಆವಾಗ ತಾನೇ ಒಂದು ಖಾಲಿ ಆಗಿತ್ತು. ನೆಕ್ಸ್ಟು ಇನ್ನೊಂದು 1 hour ಬೇರೆಯವರು ಇದನ್ನು ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಸೊ ಅಷ್ಟರೊಳಗಡೆ ನಾನು ನೋಡೋಣ ಹೇಗಿದೆ ಇದರೊಳಗಡೆ ಅಂತ ಒಂದು ವಿಸಿಟ್ ಹಾಕೋಣ ಅಂತ ಬಂದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ನೋಡ್ಬೋದು ಈ ಒಂದು ಬಾಲ್ಕನಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಟೈಮ್ ನಾವು 1 day ಆದರೂ ಅಲ್ಲಿ ಸ್ಟೇ ಆಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ. ಅದಾದಮೇಲೆ ನಾವಿಲ್ಲಿ ಕೇರಳದಲ್ಲಿರೋ ಒಂದು ಫೇಮಸ್ ಫಿಶ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದುಬಿಟ್ಟು ಕಂಪ್ಲೀಟು ಇಲ್ಲಿ ಒಂದು ಏನು ಆ ಬೀಚಿಂದ ಬರುತ್ತಲ್ಲ ಫಿಶಸ್, ಇಲ್ಲಿಂದ ಎಷ್ಟೋ ಕಡೆಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಫಿಶಸ್ ಎಲ್ಲ. ತುಂಬಾ ದೊಡ್ಡ ಫಿಶ್ ಮಾರ್ಕೆಟ್ ಅಂತೆ. ನಾವು ಯಾಕಂದರೆ ಏನಾದರೂ ಒಂದು ಕುಕ್ಕಿಂಗ್ ಮಾಡ್ಕೊಳ್ಳೋಣ, ಯಾಕಂದರೆ ಕೇರಳಕ್ಕೆ ಬಂದು ಫಿಶ್ ತಿಂದಿಲ್ಲ ಅಂದರೆ ಹೇಗೆ ಅಂಥೇಳಿ ಫಿಶ್ ತೊಗೊಳ್ಳೋಣ ಅಂತ ಅಲ್ಲೆಲ್ಲ ಹುಡುಕಿದ್ವಿ. ನಮಗೆ ಅಲ್ಲೆಲ್ಲರೂ ಆಲ್ಮೋಸ್ಟ್ ಹೇಳಿದ್ದಂದರೆ ಫಿಶ್ ಮಾರ್ಕೆಟ್ಗೆ ಹೋಗಿ ನಿಮ್ಗೆ ಅಲ್ಲಿ ತುಂಬ ವೆರೈಟಿ ಫಿಶಸ್ಸು ಹಾಗೂ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾವು ನೋಡೋಣ ಅಂತ ಬಂದ್ವಿ. ಬಟ್ ನೋಡಿದ್ರೆ ತುಂಬಾ ದೊಡ್ಡ ಫಿಶ್ ಮಾರ್ಕೆಟ್ ಆಗಿತ್ತು. ಇಲ್ಲಿ ಆದರೆ ಆಗ್ತಾನೆ ಬೋಟಿಂದ ರಾಶಿ ಬಂದಂಥ ಫಿಶ್ಗಳನ್ನ ನೋಡ್ಬೋದು. ಬಕೆಟಲ್ಲಿ ಬಾಚಿ ಹಾಕ್ತಾಯಿದ್ರು ಫಿಶಸ್ಸು, ತುಂಬ ವೆರೈಟಿ ಫಿಶಸ್ ಸಹ. ನನಗೆ ಆದರೆ ಆ ಒಂದು ಫಿಶ್ಗಳ ಹೆಸ್ರು ಏನು ಅನ್ನೋದು ನನಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಬಟ್ ನಾನು ಅವ್ರನ್ನೆಲ್ಲ ಅಲ್ಲಿ ಕೇಳಿದೆ ಏನು ಹೆಸರು ಅಂತ. ಬಟ್ ಅವ್ರ ಲ್ಯಾಂಗ್ವೇಜು ನನಗೆ ಅಷ್ಟು ಅರ್ಥ ಆಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಯಾಕಂದರೆ ತುಂಬ ಫ್ರೆಶ್ ಆಗಿತ್ತು ಈ ಫಿಶಸ್ ಎಲ್ಲ. ಆವಾಗ ತಾನೇ ಬಂದಿತ್ತು, ನೋಡ್ಬೋದು ಆವಾಗ ತಾನೇ ತೊಗೊಂಬಂದು ಇಳಿಸ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಆ ಫಿಶಸ್ಸು. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಬಂದುಬಿಟ್ಟು ಆ ಪ್ರೈಸ್ ವೈಸು ನೋಡಿದಾಗ ನನಗೆ ತುಂಬಾ ಚೀಪ್ ಅನ್ನಿಸ್ತು. ಯಾಕಂದರೆ ನಾವೀಗ ಬ್ಯಾಂಗ್ಳೂರಲ್ಲಿ ಒಂದು ಫಿಶ್ನ ಏನು ನಾವು ಇಲ್ಲಿ ಕಿಲೋ ಲೆಕ್ಕದಲ್ಲಿ kg ಲೆಕ್ಕದಲ್ಲಿ ತೊಗೊತೀವಿ. ಬಟ್ ಇಲ್ಲಿ ಏನಂದರೆ ಗುಡ್ಡೆ ಲೆಕ್ಕದಲ್ಲಿ ಕೊಡ್ತಾರೆ. ಅಂದರೆ ಇಲ್ಲಿ ಬಂದುಬಿಟ್ಟು ನೀವು ಯಾವ ಫಿಶ್ ಆದರೂ ತೊಗೊಳ್ಳಿ, ಇಲ್ಲಿ ಅವರು ವೆಯ್ಟ್ನ ಚೆಕ್ ಮಾಡಲ್ಲ, ಕಿಲೋ ಲೆಕ್ಕ ಅಂದರೆ ಅಲ್ಲೇನು ಗುಡ್ಡೆ ಇಟ್ಕೊಂಡಿರ್ತಾರೆ 4-5 ಅಂತ ಆ ಥರನೇ ಕೊಟ್ಬಿಡ್ತಾರೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಎಲ್ಲ ಥರ ಮಿಕ್ಸ್ ಫಿಶಸ್ನ, ಅಂದರೆ ಇವಾಗ ಬೋಟಿಂದ ಏನು ತೊಗೊಂಬರ್ತಾರಲ್ಲ ಅವ್ರ ಹತ್ರ ಇಲ್ಲಿ ಎಲ್ಲ ಏನು ಗುಡ್ಡೆ ಇಟ್ಕೊಂಡಿದ್ದಾರಲ್ಲ ಇವರೆಲ್ಲ ಅವ್ರ ಹತ್ರ ಹೋಗಿ ಒಂದು ಪ್ರೈಸ್ನ ಕೊಟ್ಟು ತೊಗೊಂಬರ್ತಾರೆ. ಆದಮೇಲೆ ಇವರು ಇಲ್ಲಿ ಒಂದು ಸ್ವಲ್ಪ ಮಾರ್ಜಿನ್ನ ಇಟ್ಕೊಂಡು ಇಲ್ಲಿ ಮಾರ್ತಾರೆ. ಇಲ್ಲಿ ಈ ಅಜ್ಜಿ ಏನು ತೋರಿಸ್ತಿದ್ದಲ್ಲ ಈ ಫಿಶು, ಆ ಕಂಪ್ಲೀಟ್ ಆ ಬೌಲಲ್ಲಿ ಏನಿತ್ತಲ್ಲ ಅಷ್ಟು ಫಿಶು ಸೇರಿ ಬರೀ 200 rupees ಅಂತೆ. ನನಗಂತೂ ಕೇಳಿಬಿಟ್ಟು ಓ ಮೈ ಗಾಡ್, ನಾವು ಬ್ಯಾಂಗ್ಳೂರಲ್ಲೆಲ್ಲ ನಾವು ಇಷ್ಟು ಫಿಶ್ ಬೇಕಂದರೆ 1000 ಮೇಲೆ ನಾವು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಬರೀ ಇಷ್ಟು ಫಿಶ್ಗೆ ನಾವು ಬರೀ 200 rupees. ಮತ್ತು ಗುಡ್ಡೆ ಲೆಕ್ಕದಲ್ಲಿ ಏನೋ ಒಂದು 5 ಇರ್ತಾರೆ, ಒಂದೊಂದು ಸತಿ 10 ಇಟ್ಟಿರ್ತಾರೆ. ಅಷ್ಟು ಫಿಶ್ನು 300, 500, 400 ತುಂಬಾ ಕಡಿಮೆ ರೇಟ್ಗೆ ಎಲ್ಲ ಗುಡ್ಡೆ ಲೆಕ್ಕದಲ್ಲೇ ಕೊಟ್ಬಿಡ್ತಾರೆ. ಅಷ್ಟು ಚೀಪಾಗಿತ್ತು. ಬಟ್ ನಾವು ಅಲ್ಲಿಂದ ತೊಗೊಂಡು ನಾವು ಬ್ಯಾಂಗ್ಳೂರಿಗೆ ಬರೋದಕ್ಕೆ ಆಗಲ್ಲ, ಯಾಕಂದರೆ ಅದು ಇರೋದು ಇಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಸೊ ನಾವು ಅಲ್ಲೇ ಜಸ್ಟ್ ಏನಾದರೂ ಹೊರಗಡೆ ಹೋದಾಗ ಕುಕಿಂಗ್ ಮಾಡ್ಕೊಳ್ಳೋಣ ಫಿಶು ಅಂತ ಹೋಗಿದ್ವಿ ಮಾರ್ಕೆಟಿಗೆ, ಅಲ್ಲೇ ಪರ್ಚೇಸ್ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಆ ಫಿಶಸ್ನೆಲ್ಲ ಯಾವ ಥರ ಒಂದು ಕ್ರೇಟ್ಗಳಲ್ಲಿ ತುಂಬಿಸಿ ಅದ್ರ ಜೊತೆಗೆ ಒಂದು ಐಸ್ ಕ್ಯೂಬ್ಸ್ನ ಹಾಕಿ ಅದನ್ನೆಲ್ಲ ಬೇರೆ ಕಡೆಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಅಲ್ಲಿ ಪ್ರೋಸೆಸ್ ನಡೀತಾ ಇತ್ತು. ಇಲ್ಲಿ ನೋಡ್ಬೋದು ಎಲ್ಲ ಥರ ಫಿಶಸ್ಸು ಇಲ್ಲಿ ಸೀಗಡಿ ಆಗ್ಬೋದು ಆ್ಯಂಡ್ ವೆರೈಟಿ ಆಫ್ ಫಿಶಸ್. ನಾನಂತೂ ಫಿಶ್ ಮಾರ್ಕೆಟಲ್ಲಿ ನೋಡಿದ್ದೀನಿ, ಬಟ್ ಕೆಲವೊಂದು ನಾನು ನೋಡಿರಲಿಲ್ಲ, ನನಗೂ ಹೊಸದು ಅನ್ನಿಸ್ತು ಆ ಫಿಶಸ್ ಎಲ್ಲ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಏಡಿಕಾಯಿಗಳು, ತುಂಬಾ ದೊಡ್ಡ ಏಡಿಕಾಯಿಗಳು, ಅದು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಭಯ ಆಗ್ತಾಯಿತ್ತು ನನಗೆ. ಬಟ್ ಅದಕ್ಕೆ ಯಾವುದಕ್ಕೂ ಜೀವ ಇರಲಿಲ್ಲ. ಬಟ್ ತುಂಬಾ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಅದಾದಮೇಲೆ ನಾನು ಇಲ್ಲಿ ಒಂದು ಫಿಶ್ನ ನೋಡಿದೆ,
ತುಂಬಾ ದೊಡ್ಡ ಫಿಶ್, ಯಾಕಂದರೆ ಅದು ವೆಯ್ಟ್ ಏನಿಲ್ಲ ಅಂದರೂ ಅರೌಂಡ್ ಒಂದು 15 to 20 kg ಇರ್ಬೋದು ಅನ್ಕೊತೀನಿ. ನನಗನ್ಸಿದ್ದು ಇನ್ನೂ ಜಾಸ್ತಿ ಇದ್ದರೂ ಇರ್ಬೋದು, ಗೊತ್ತಿಲ್ಲ. ಬಟ್ ತುಂಬ ವೆಯ್ಟು, ನಾನು ಒಬ್ಳ ಕೈಲಿ ಅದನ್ನು ಎತ್ತೋದಕ್ಕೆ ಆಗಲಿಲ್ಲ. ಅದನ್ನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಒಬ್ಳ ಕೈಲಿ ಅದು ಆಗಲಿಲ್ಲ. ಅದ್ರ ಜೊತೆಗೆ ಜಾರ್ತಾ ಇತ್ತು ಸಹ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇದು ಒಂಥರ ತುಂಬಾ ಡಿಫ್ರೆಂಟ್ ಆಗಿತ್ತು. ಇದು ಬಂದ್ಬಿಟ್ಟು ತುಂಬಾ ಸಾಫ್ಟಾಗಿ, ಅಂದರೆ ಕೈಯಲ್ಲಿ ಇಟ್ಕೊಂಡ್ರೆ ಹಾಗೆ ಜಾರೋಗ್ತಾ ಇತ್ತು ಈ ಫಿಶ್ಶು. ಈ ಥರ ಫಿಶಸ್ ಎಲ್ಲ ನಾವು ಯೂಶಲಾಗಿ ಈ ಒಂದು ಸಮುದ್ರದಲ್ಲಿ ಈ ಥರ ಒಂದು ವೆರೈಟಿ ಆಫ್ ಫಿಶಸ್ನ ನಾವು ನೋಡ್ಬೋದು. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡ್ವಿ. ಹಾಗೆ ಯಾವ ಫಿಶ್ ತೊಗೊಳ್ಳೋಣ ಅಂದರೆ, ನಮಗೆ ಅಲ್ಲಿನ ಫಿಶಸ್ಸು ನಾವು ಬಂದ್ಬಿಟ್ಟು ಏನಾದರೂ ಒಂದು ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವ್ರನ್ನೇ ಕೇಳ್ತಾ ಇದ್ವಿ, ಯಾವ ಫಿಶ್ ಚೆನ್ನಾಗಿರುತ್ತೆ ಫ್ರೈಗಾಗಲಿ ಸಾಂಬಾರ್ಗಾಗಲಿ ಅಂತ. ಬೋನ್ಲೆಸ್, ನಮಗೆ ಬೋನ್ ಇಲ್ಲದೆ ಇರೋವಂಥ ಫಿಶ್ನೆಲ್ಲ ಕೇಳಿದ್ವಿ. ಅವರೆಲ್ಲ ಹೇಳಿದ್ರು ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ನೋಡ್ಬೋದು, ಐಸ್ ಕ್ಯೂಬ್ಸ್ ಕೂಡ ಸಪ್ರೇಟಾಗಿ ಬರುತ್ತೆ ಆ ಒಂದು ಫಿಶಸ್ಗೆಲ್ಲ. ಅವರು ಅದನ್ನು ಆ ಥರ ಕ್ರೇಟ್ಗಳಿಗೆ ಹಾಕಿ ಅದನ್ನು ಬೇರೆ ಕಡೆಗೆ ಅವರು ಕಳಿಸ್ಕೊಡ್ತಾರೆ. ಅದಾದಮೇಲೆ ಇಲ್ಲಿ ಅವರು ಏನು ಫಿಶಸ್ನ ಬಂದು ಇಲ್ಲಿ ಡಂಪ್ ಮಾಡಿದ್ಮೇಲೆ ಮತ್ತೆ ಆ ಬೋಟ್ಗಳು ಮತ್ತೆ ತಿರ್ಗಾ ಹೋಗ್ತವೆ. ಅವು ಹೋಗಿ ಮತ್ತೆ ಫಿಶಸ್ನ ಇಟ್ಕೊಂಡು ಮತ್ತೆ ನಾಳೆಗೆ ಬರುತ್ತೆ. ಯಾಕಂದರೆ ಅವರು ತುಂಬ ದೂರ ಹೋಗ್ತಾರಂತೆ ಬೀಚಿಂದ. ಆ ಕಡೆ ಸೆಂಟ್ರ್ ಪಾರ್ಟ್ಗೆ ಹೋಗಿ ಅವರು ಅಲ್ಲಿ ಫಿಶಸ್ನ ಎಲ್ಲ ಇಟ್ಕೊಂಡು ಅಲ್ಲಿಂದ ಮತ್ತೆ ಬರೋಷ್ಟೊತ್ತಿಗೆ ಸಂಜೆನೋ ಆಗೋಗುತ್ತೆ, ಇಲ್ಲ ಡೇ ಕೂಡ ಆಗೋಗುತ್ತಂತೆ. ಸೊ ಅಲ್ಲಿಂದ ಬಂದು ಅವ್ರು ಮತ್ತೆ ಇದನ್ನೆಲ್ಲ ಇಲ್ಲಿ ನೋಡ್ಬೋದು. ಆವಾಗ ತಾನೇ ಮತ್ತು ಇನ್ನೂ ಒಂದು ಬೋಟ್ ಬಂತು ಫ್ರೆಶ್ಶಾಗಿ. ಇನ್ನೂ ಅವರು ಬಲೆಯಿಂದ ಕೂಡ ಫಿಶಸ್ನ ಬಿಡಿಸಿರಲಿಲ್ಲ, ಹಾಗೆ ಅಲ್ಲೇ ಬಿಡಿಸಿ ಹಾಕ್ತಾಯಿದ್ರು. ಸೊ ತೊಗೊಳ್ಳೋರು ಮತ್ತು ಈ ಹೋಲ್ಸೇಲಲ್ಲಿ ಇಲ್ಲಿ ತೊಗೊಂಡು ಬೇರೆ ಕಡೆ ಹೋಗಿ ಮಾರೋರು ಅವರೆಲ್ಲನೂ ಹೋಗಿ ಅವ್ರ ಹತ್ರ ಅಲ್ಲಿ ಬೈ ಮಾಡ್ತಾಯಿದ್ರು, ಒಂದು ರೇಟ್ನ ಮಾತಾಡಿಕೊಂಡು. ಅದಾದಮೇಲೆ ಇವರು ಇಲ್ಲಿ ಈ ಒಂದು ಫಿಶ್ನ ತೋರಿಸ್ಬಿಟ್ಟು ನಮಗೆ, ಇದು ನೋಡಿ ಈ ಫಿಶ್ಶು ತುಂಬ ಚೆನ್ನಾಗಿರುತ್ತೆ, ಬೋನ್ಲೆಸ್ಸು, ಮೂಳೆನೇ ಇರೋದಿಲ್ಲ, ಸೆಂಟ್ರ್ ಒಂದು ಮೂಳೆ ಇರುತ್ತೆ. ಇದು ಒಂದು ತವಾ ಫ್ರೈಗಾಗ್ಬೋದು, ಅದು ಸಾಂಬಾರ್ಗಾಗ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ಫಿಶ್ಶು, ತುಂಬ ಟೇಸ್ಟ್ ಇರುತ್ತೆ ಅಂತ ಕೂಡ ಹೇಳಿದ್ರು. ಸೊ ನೋಡಿದ್ರಲ್ಲ ಈ ಒಂದು ಫಿಶ್ ಮಾರ್ಕೆಟ್ ಹೇಗಿತ್ತು ಅಂತ. ನೀವು ಏನಾದರೂ ಕೇರಳಗೆ ಬಂದರೆ ಈ ಒಂದು ಫಿಶ್ ಮಾರ್ಕೆಟ್ನ ವಿಸಿಟ್ ಮಾಡದೆ ಹೋಗಬೇಡಿ, ಒಂದು ಸತಿ ವಿಸಿಟ್ ಮಾಡಿ. ಆ್ಯಂಡ್ ನಿಮಗೂ ಬೇಕಾಗಿರೋ ಫಿಶ್ನ ನೀವು ಕೂಡ ಇಲ್ಲಿ ಬೈ ಮಾಡ್ಬೋದು ತುಂಬಾ ಕಡಿಮೆ ಬೆಲೆಗೆ. ಅದಾದಮೇಲೆ ನಾವಿಲ್ಲಿ ಈವ್ನಿಂಗ್ ಆಗಿತ್ತು, ರೆಸಾರ್ಟ್ಗೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಒಂದು ಡಿನ್ನರ್ ಹಾಲ್ಗೆ ನಾವು ಬಂದಾಗ ಎಷ್ಟು ವೆರೈಟಿ ಆಫ್ ಇಲ್ಲಿ ಒಂದು ಫುಡ್ ಇತ್ತು ಅಂದರೆ, ಅಪ್ರಾಕ್ಸಿಮೇಟ್ ಒಂದು 35 ಒಂದು ಡಿಶಸ್ ಇತ್ತು ಇಲ್ಲಿ. ಕಂಪ್ಲೀಟ್ ಒಂದು ಸ್ವೀಟ್ಸಲ್ಲೇ ಒಂದು 4-5 ಐಟಮ್ಸು ಇರ್ಬೋದು, ಕೇಕ್ಸಲ್ಲಿ ಒಂದು 4-5 ಕೇಕ್ಸ್ ಟೈಪ್ಸ್ ಇರ್ಬೋದು. ಆ್ಯಂಡ್ ತುಂಬಾ ಇಲ್ಲಿ ಸ್ಟಾಟಸ್ ಅಂದರೆ ಕಂಪ್ಲೀಟ್, ಮಕ್ಳಿಗಾದರೆ ಇಲ್ಲಿ ಊಟನೇ ಮಾಡೋವೇನೋ, ಬರೀ ಅದೇ ತಿನ್ಕೊಂಡಿದ್ಬಿಡ್ತಾರೆ, ಅಷ್ಟು ವೆರೈಟಿ ಆಫ್ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಇದು ಬಂದುಬಿಟ್ಟು ವೆಜ್ ಸೆಕ್ಷನ್ನು. ಇಲ್ಲಿ ಕಂಪ್ಲೀಟ್ ಒಂದು ವೆಜ್ಗೆ ಏನೇನು ಬೇಕು, ಪರೋಟ ಆಗ್ಬೋದು, ಅದಕ್ಕೆ ಸಪ್ರೇಟಾಗಿ ಮಾಡಿದ್ದಂಥ ಒಂದು ಪನ್ನೀರ್ ಇರ್ಬೋದು, ದಾಲ್ದು ಇರ್ಬೋದು, ಕಂಪ್ಲೀಟ್ ಒಂದು ಸೆಕ್ಷನ್ ಎಲ್ಲ ವೆಜ್ ಸೆಕ್ಷನ್ ಇಲ್ಲಿತ್ತು. ಆ್ಯಂಡ್ ಇಲ್ಲಿ ಗೋಬಿದು ಇರ್ಬೋದು, ಆಮೇಲೆ ಕಾಳುಗಳು ಮೊಳಕೆ ಕಾಡಿ ಮಾಡಿದರು, ಪಾಸ್ತಾ. ಸೊ ಕಂಪ್ಲೀಟು ತುಂಬಾ ವೆರೈಟಿ ಆಫ್ ಡಿಶಸ್ ಇತ್ತು. ಅದಾದಮೇಲೆ ಇದು ಬಂದುಬಿಟ್ಟು ನಾನ್ ವೆಜ್ ಸೆಕ್ಷನ್ಗೆ ಬಂದಾಗ ಇಲ್ಲಿ ಫಿಶ್ ಕರಿ ಮಾಡಿದರು. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಹೈದ್ರಾಬಾದಿ ಚಿಕನ್ ಕರಿ ಮಾಡಿದರು. ಸೊ ನನಗಂತೂ ಅದೆಲ್ಲ ನೋಡಿಬಿಟ್ಟು ಹೊಟ್ಟೆನೂ ತುಂಬೋಯ್ತು ಅನಿಸ್ತು. ಆಮೇಲೆ ಕರ್ಡ್ ರೈಸು, ಪಿಕ್ಕಲ್ಲು, ಆಮೇಲೆ ಪಾಪಾಡು, ಆಮೇಲೆ ಇಲ್ಲೆಲ್ಲ ಬಂದರೆ ಸಲಾಡ್ಸು. ಸೊ ತುಂಬಾ ಪಾಸ್ತಾಗಳಲ್ಲಿ ಆದರೆ ಡಿಫ್ರೆಂಟು 2-3 ಥರ ಪಾಸ್ತಾಗಳು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 30 to 40 ಆಫ್ ಡಿಶಸ್ ವೆರೈಟೀಸ್ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಊಟ ಮಾಡ್ಕೊಂಡ್ವಿ. ಸೊ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.